ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಸಂಡೇ ವ್ಲಾಗ್ಗೆ. ಸೊ ಟೈಮ್ ಬಂದು 9:30 ಆಗ್ತದೆ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಆ್ಯಂಡ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇಷ್ಟ ಆದಲ್ಲಿ ಶೇರ್ ಕೂಡ ಮಾಡಿ ಆ್ಯಂಡ್ ಏನಾದ್ರು ನಿಮ್ಮ ಸಜೆಷನ್ ಇದ್ದಲ್ಲಿ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡೋ ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ಹೊಸೊಬ್ರಿಗೆ ವೆಲ್ಕಮ್ ನನ್ನ ಚಾನಲ್ ನೋಡ್ತಿದ್ರೆ. ಸೊ ನಾನು ಮ್ಯಾನಿಫೆಸ್ಟೇಷನ್ ಬ್ಲಾಗ್ ಮಾಡ್ತೀನಿ, ಡೈಲಿ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಮ್ಯಾನಿಫೆಸ್ಟೇಷನ್ ಬ್ಲಾಗ್ನ ಚೆಕ್ಔಟ್ ಕೂಡ ಮಾಡ್ಬೋದು. ಆ್ಯಂಡ್ ಸದ್ಯಕ್ಕೆ ಸಂಡೇ ಬ್ಲಾಗು, ಇವತ್ತು ಸಂಡೇ ಏನೆಲ್ಲ ನನ್ನ ಲೈಫಲ್ಲಿ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೆನ್ನೆ ನನ್ನ ಹೇರ್ನ ಸ್ಟ್ರೈಟ್ ಮಾಡಿದ್ದೆ ಆಯಿತಾ. ಇನ್ನು ಸಿ ದಿಸ್ ಹಿಂಗಾಗ್ಬಿಟ್ಟಿದೆ. ಹಾಂ, ಸೊ ಇಷ್ಟೇ ಸ್ಟ್ರೈಟ್ ಬರೋದಾಯ್ತಾ. ಸೊ ಅದು ಮಿನಿ ವ್ಲಾಗಲ್ಲಿ ಹಾಕ್ತೀನಿ, ನೋಡಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಆಮೇಲೆ ಬೇಕಾದ್ರೆ ನಾನು ತೋರಿಸ್ತೀನಿ ಹೆಂಗೆ ಸ್ಟ್ರೈಟ್ ಮಾಡ್ಕೊಂಡೆ ಅಂತ ಹೇಳಿಬಿಟ್ಟು, ನಿಮ್ಗೇನಾದ್ರು ಫುಲ್ ನೋಡಬೇಕು ಅಂತ ಅನ್ಸಿದ್ರೆ. ಸೊ ಈ ಥರ ಕಾಣಿಸ್ತದೆ ಸದ್ಯಕ್ಕೆ ನನ್ನ ಹೇರು. ಚೆನ್ನಾಗಿತ್ತು ಒಂಥರ, ಬಿಕಾಸ್ ತುಂಬ ವರ್ಷ ಆದಮೇಲೆ ಟ್ರೈ ಮಾಡಿದ್ದು ನಾನು ಆ್ಯಕ್ಚುಲಿ. ಸೊ ಹಾಗಾಗಿ ಓಕೆ ಆಗಿತ್ತು ಸದ್ಯಕ್ಕೆ. ದಿಸ್ ಇಸ್ ದ ಅಪ್ಡೇಟ್. ಇವಾಗ ಸ್ವಲ್ಪ ನೀರೆಲ್ಲ ಕುಡಿಬೇಕು. ಬಟ್ ಪ್ರಮೋಷನ್ಸ್ಗೆ ಸ್ವಲ್ಪ ಪ್ರಾಡಕ್ಟ್ ಬಂದಿದೆ, ದಿಸ್ ಇಸ್ ಪರ್ಫ್ಯೂಮ್ ಆ್ಯಕ್ಚುಲಿ. ಸೊ ಇದ್ರದ್ದು ವ್ಲಾಗ್ ಮಾಡಿ ಕಳಿಸ್ಬೇಕು. ಸೊ ಪರವಾಗಿಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸ್ಮೆಲ್ ಎಲ್ಲ. ನೋಡೋಣ, ಡೈಲಿ ಅಪ್ಲೈ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನನಗೆ. ಸೊ ನೈಟು ನಾನು ಏನೂ ಸರಿಯಾಗಿ ತಿಂದಿಲ್ಲ. ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಡು ತಿನ್ನೋಣ. ನಂಗೊಂದು ಸೆಷನ್ ಕೂಡ ಇದೆ ಇವತ್ತು, ಬೇಗ ಎಲ್ಲರೂ ಮುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಜಾಗರಿ ಕಾಫಿ. ಬಿಸ್ಕೆಟ್ ಕೂಡ ಇದೆ, ಬಿಸ್ಕೆಟ್ ಜೊತೆ ತಿನ್ನೋದೆ. ಇವಾಗ ತಾನೇ ಹೋಗಿ ತಗೊಂಬಂದೆ ಬಿಸ್ಕೆಟು. ಸೊ ನೈಟ್ ಏನೂ ತಿಂದಿಲ್ವಲ್ಲ, ಸ್ವಲ್ಪ ಏನಾದ್ರು ಚೆನ್ನಾಗಿ ತಿನ್ನೋಣ ಇವಾಗ, ಆಮೇಲೆ ಬೇಗ ಊಟ ಮಾಡ್ಕೊಂಡು ತಿನ್ಬೇಡ ಅಂತ ಐ ಡಿಸೈಡೆಡ್. ಸೊ ಈ ಸ್ಯಾಟರ್ಡೆ ಸಂಡೇ ರಜಾ ಇತ್ತು ನನಗೆ 2 ಡೇಸು. ಬಟ್ ಸ್ಯಾಟರ್ಡೆ ಏನು ವಾಶ್ ಮಾಡಿಲ್ಲ ಬಟ್ಟೆಗಳು ನಾನು. ಹಾಗೆ ಬೆಡ್ ಕವರು, ಪಿಲ್ಲೋ ಕವರ್ನೆಲ್ಲ ತೆಗ್ದು ಹಾಕಿ ಎಲ್ಲನೂ ವಾಶ್ ಮಾಡಿ ಹಾಕಿದೆ. ಬಟ್ಟೆ ಹೋಗೋಷ್ಟು ಆಲ್ಮೋಸ್ಟ್ 12 o'clock ಆಗಿತ್ತು ಅನಿಸುತ್ತೆ. ಬೇಗ ಎಲ್ಲ ವಾಶ್ ಮಾಡಿ ಹಾಕ್ತೀನಿ. ನೀವೇ ನೋಡ್ತಾ ಇದ್ರೆ ಮಳೆ ಬರೋ ಥರ ಇತ್ತು. ಆ್ಯಕ್ಚುಲಿ ಬಂತು, 2 ಸಲ ಮಳೆ ಬಂತು ಸಾಯಂಕಾಲ. ಬಟ್ ಸ್ಟಿಲ್ ಎಲ್ಲನೂ ವಾಶ್ ಮಾಡಿ ಹಾಕಿದೆ. ಯಾವುದೂ ಒಣಗಿಲ್ಲ, ಇನ್ನೂ ಅಲ್ಲೇ ಇದೆ. ಸೊ ಅದಾದಮೇಲೆ ಒಂದು ಸೆಷನ್ ಇತ್ತು. ಸೊ ಅದನ್ನು ಮುಗಿಸಿ ಊಟನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಂದು ಸೆಷನ್ ಇತ್ತು, ಎಲ್ಲ ಮುಗಿಸ್ಕೊಂಡ್ಬಂದೆ. ಇವಾಗ ಚಟ್ನಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಚಟ್ನಿ ಮಾಡೋಣ ಅಂದ್ಕೊಂಡೆ, ಟೊಮೆಟೊ ತಿಂದು ಬೇಜಾರಾಗ್ಬಿಟ್ಟಿತ್ತ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ಆಲ್ರೆಡಿ ರೈಸು ರೆಡಿ ಇದೆ. ಆವಾಗಲೇ ಸೆಷನ್ ಮುಂಚೆನೇ ರೈಸ್ ಎಲ್ಲ ರೆಡಿ ಮಾಡಿ ಎತ್ತಿಕ್ಕೊಂಬಿಟ್ಟೆ. ಸೊ ಇವಾಗ ಚಟ್ನಿನ ಆಡಿಸ್ಬಿಟ್ಟು ಇದಕ್ಕೆ ಏನೇನು ಹಾಕಿದ್ದೀನಿ ಗೊತ್ತಾ? ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಮತ್ತು ಬಿಳಿ ಎಳ್ಳು, ಫ್ಲ್ಯಾಕ್ಸ್ ಸೀಡು, ಸ್ವಲ್ಪ ಉಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ, ಸ್ವಲ್ಪ ನೀರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನೋ ಜೊತೆ ತಿನ್ನೋದು. ವಿತ್ ಸೈಡ್ಸ್ಗೆ ಏನಾದ್ರು ಸ್ವಲ್ಪ ಮಾಡ್ಕೊತೀನಿ. ಓಕೆ, ಸೊ ಫೈನಲಿ ನಮ್ಮ ಊಟ ರೆಡಿ ಆಯಿತು. ಚಟ್ನಿ, ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ 3 ಎಗ್ಗನ್ನ ಒಡೆದು ಹಾಕ್ಕೊಂಡು ಎಗ್ ಬುಜ್ಜಿನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದಿದೆ ನನಗಂತೂ. ಫಸ್ಟ್ ಊಟ ಮಾಡಿಬಿಡ್ಬೇಕು. ಸ್ವಲ್ಪ ಚಟ್ನಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರೈಸು ಅಷ್ಟೊಂದು ಬಿಸಿ ಇಲ್ಲ, ಸ್ವಲ್ಪ ಬಿಸಿ ಇದೆ, ಬಿಕಾಸ್ ಆಲ್ಮೋಸ್ಟ್ 1 hour ಬ್ಯಾಕ್ ಮಾಡಿ ಎತ್ತಿಕೊಂಡಿದ್ದೆ. ಸೊ ದಿಸ್ ಇಸ್ ಮೈ ಸಂಡೇ ಲಂಚ್. ಕರೆಕ್ಟ್ ಟೈಮ್ ಲಂಚ್ ಆಗಿದೆ ಇವಾಗ 1:20 ಆಗಿರ್ಬೋದು. ಸೊ ನೀವು ಕೂಡ ಎಂಜಾಯ್ ಮಾಡಿ. ನಾನ್ ವೆಜ್ ತಿಂತಿರ್ತೀರ ತುಂಬ ಜನ ಏನು. ಸೊ ಬಾಯ್. ಸೊ ನನ್ನ ಸೆಷನ್ ಎಲ್ಲ ಇತ್ತು, ಎಲ್ಲನೂ ಮುಗಿಸಿದಾಯಿತು. ಬುಕ್ಕಲ್ಲಿ ಇಟ್ಬಿಟ್ಟು ಬರ್ತೀನಿ. ಸೊ ಆ್ಯಂಡ್ ದೆನ್ ಟೈಮ್ ಒಂದು 3 o'clock ಆಗ್ತದೆ. ಸ್ವಲ್ಪ ಹಂಗೆ 1 hour ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಕೂತದೆ, ಸಮ್ ಪಾಡ್ಕಾಸ್ಟ್ ಎಲ್ಲ. ನಾನು ಈಗ ಸದ್ಯಕ್ಕೆ ಕೆಲಸ ಏನೂ ಮಾಡಿಲ್ಲ ಮನೇಲಿ ಆಯಿತಾ. ಈ ವೆಟ್ ಟಿಶ್ಯೂನ ಯೂಸ್ ಮಾಡಿಬಿಟ್ಟು ಫಸ್ಟು ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹೋಪ್ ಸಂಡೇ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ಈ ವಿಡಿಯೋ ಸಂಡೇ ಬರಲ್ಲ, ಇನ್ನು ಯಾವಾಗಾದ್ರು ಬರುತ್ತೆ. ಸೊ ಆಫೀಸಿಂದ ಬಂದು ಈ ವಿಡಿಯೋನ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನೋಡ್ತಿರ್ತೀರಾ. ಆ್ಯಂಡ್ ಯಾಕಂದ್ರೆ ಸಾಕಷ್ಟು ಜನ ನನ್ನ ಸೆಷನಿಗೆ ಜಾಯ್ನ್ ಆದವ್ರು ಹೇಳ್ತಾರೆ, ಇವಾಗ ತಾನೇ ಕೆಲಸ ಮುಗಿಸ್ಕೊಂಬಂದೆ, ಸೊ ವಾಚಿಂಗ್ ಯೋರ್ ವ್ಲಾಗ್ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಎಲ್ರಿಗೂ. ಸೊ ಒಂಥರ ಮೋಟಿವೇಶನ್ ಕೊಡ್ತೀರಾ ಅಂತ ಹೇಳ್ತೀರಾ.
ಸೊ ಇವಾಗ ಸ್ವಲ್ಪ ಕೆಲಸಗಳಿದೆ ಆಯ್ತಾ. ಸೊ ಕೆಲಸ ಮಾಡೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ ನಂದು ಸಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಯಾಕಂದರೆ ನಮಗೊಂದು ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ. ಇದು ನನ್ನ ವಿಡಿಯೋ ನೀವು ಸಾಕಷ್ಟು ಸಲ ನೋಡಿದ್ದೀರಾ. ಹೌದು, ಇಡೀ ವಾರ ಕೆಲಸ ಮಾಡಿರ್ತೀವಿ, ಸ್ಟ್ರೆಸ್ ತಗೊಂಡಿರ್ತೀವಿ ಅಥವಾ ಡಸ್ಟಲ್ಲಿ ಓಡಾಡಿರ್ತೀವಲ್ಲ. ಸೊ ವೀಕೆಂಡಲ್ಲಿ ಬಂದಾಗ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಬಳಸಿ. ಅವ್ರ ವಿಡಿಯೋ ನೋಡಿ ಇದನ್ನೇ ಬಳಸ್ಬೇಕು ಅಂತ ಏನಿಲ್ಲ ಆಯ್ತಾ. ನಿಮ್ಗೆ ಯಾವುದು ಅಟ್ಲೀಸ್ಟ್ ನನ್ನ ಸ್ಕಿನ್ಗೆ ಇದಾಕಿದ್ರೆ ಚೆನ್ನಾಗಿ ಅನ್ಸುತ್ತಲ್ವಾ ಅಂಥದ್ನೇ ಬಳಸಿ. ಬಟ್ ನಿಮ್ಮ ಸ್ಕಿನ್ಗೆ ಹೊಟ್ಟೆಗೆ ಟೈಮ್ಗೆ ಹೆಂಗೆ ಊಟ ಆಗ್ತಿರಲ್ವಾ, ಸ್ಕಿನ್ಗೂ ಸ್ವಲ್ಪ ಆವಾಗ ಚೆನ್ನಾಗಿ ಏನಾದ್ರು ಸ್ಕಿನ್ ಕೇರು ಪ್ರಾಡಕ್ಟ್ ಯೂಸ್ ಮಾಡೋದು, ಸ್ಕ್ರಬ್ಬಿಂಗು, ಮಸಾಜು ಆ ಥರದ್ದೆಲ್ಲ ಮಾಡ್ತಿರ್ಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಒಂದು ಟಾಪ್ ತರಿಸಿದ್ದೆ ಆಯ್ತಾ. ಬಟ್ ಇದು ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ ಮೀಶೋಯಿಂದ. ಇದು ಸ್ಮಾಲಲ್ಲೇನೋ ಆರ್ಡರ್ ಮಾಡಿದ್ದ, ಮೀಡಿಯಮಲ್ಲಿ ಆರ್ಡರ್ ಮಾಡಿದ್ದ ಆಯ್ತಾ. ಬಟ್ ನನಗೆ ಸ್ಮಾಲ್ ಬೇಕಾಗಿದೆ ಇವಾಗ. ಥರ ಶಾರ್ಟ್ ಕುರ್ತಾ ಶರ್ಟ್ ಟೈಪ್ ಇದು. ಸೊ ನಾನು ಅದೇ ಸ್ಮಾಲ್ಗೆ ಎಕ್ಸ್ಚೇಂಜ್ ಹಾಕಿದ್ದೀನಿ. ನೋಡಬೇಕು ಅದು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಜೀನ್ಸ್ ಮೇಲೆಲ್ಲ ಸಕ್ಕತ್ತಾಗಿರುತ್ತೆ ಇದು. ಸೊ ದಿಸ್ ಇನ್ನೇನು ಸ್ನಾನಕ್ಕೆ ಹೋಗಬೇಕು, ನೀರು ರೆಡಿ ಆಗ್ತದೆ. ಸೊ ಅಷ್ಟರಲ್ಲಿ ನೈಲ್ ಪಾಲಿಶ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಜುಡಿಯೋಯಿಂದ ತೊಗೊಂಬಂದಿದ್ದು ವೆಟ್ ವೈಪ್ಸು. ಒಂದು 49 ರುಪೀಸ್ ಅನಿಸುತ್ತೆಲ್ಲ, ಎಷ್ಟು 49 ಅನಿಸುತ್ತೆ. ಎಷ್ಟು ಬೇಗ ಹೋಗುತ್ತೆ ನೋಡಿ, ಕಂಪೇರ್ ಟು ದಿಸ್ ಎಷ್ಟೊಂದು ಫಾಸ್ಟಾಗಿ ಹೋಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ಅಂತ ತುಂಬ ಬೇಗ ಆಗುತ್ತೆ. ನಾನು ಆಫೀಸ್ ಹೋಗೋಕೆ ಒಂದು 10 ಮಿನಿಟ್ಸ್ ಇದೆ ಅಂದರೆ ಒಂದು 10 ಸೆಕೆಂಡಲ್ಲಿ ಇದು ರಿಮೂವ್ ಮಾಡಿಬಿಟ್ಟು ಹಾಕೊಂಡು ಆರಾಮಾಗಿ ಡ್ರೈ ಆಗಿಬಿಟ್ಟು ಆಫೀಸ್ಗೆ ಹೋಗ್ಬೋದು. ಅಷ್ಟು ಬೇಗ ಇದಾಗ್ತದೆ. ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ ಇದನ್ನ ನನಗೆ ಈ ಥರದೊಂದು ಪ್ರಾಡಕ್ಟ್ ಇದೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ. ಇನ್ನೂ ಇದೆ, ಇನ್ನೂ ಕಾಲಿರೋದೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಸೊ ಒಂದು ವಿಡಿಯೋ ಶೂಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಹೆಂಗೆ ಅನಿಸ್ತದೆ ಅಂತ ಹೇಳಿ. ಸೊ ಓಕೆ, ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಹಾಗಾಗಿ ಹೆಂಗೋ ನಂಗೆ ಪ್ರಮೋಷನ್ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ಆಯ್ತಾ. ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ ಸದ್ಯಕ್ಕೆ. ಸೊ ಇದರಲ್ಲಿ ಹೆಂಗೆ ಸ್ಟ್ರೈಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಸ್ಟ್ರೈಟ್ ಮಾಡಿದ್ದೆ. ಸೊ ಇವಾಗ ಮತ್ತೆ ಒಂದ್ಸಲ ನೋಡೋಣ. ಇದು ನೆನ್ನೆ ಹೇರ್ ಅಲ್ವಾ, ಇವಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟು ನೀಟಾಗಿ ಬಿಡಿಸ್ಕೋಬೋದು. ಇದರಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ ಹೇರ್ ಸ್ಟ್ರೈಟ್ನಿಂಗು. ಬಟ್ ಇಲ್ಲಿ ನಿಮಗೆ ಏನಂತಾರೆ ಮೀಡಿಯಮ್ಮು, ಲೋ, ಹೈ ಎಲ್ಲ ಫಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ನಿಮಗೆ. ಸೊ ಲೆಟ್ಸ್ ಟ್ರೈ. ಈ ತರ ಕಾಣಿಸುತ್ತೆ. ನನ್ನ ಹೇರ್ ಟೈಪ್ಗೆ ಇಷ್ಟೇನ ಸ್ಟ್ರೈಟ್ ಬರೋದು ಅಂತ ನೋ ಐಡಿಯಾ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ, ಓಕೆನಾ. ಒಂದು ಕ್ಲಚ್ನ ಹಾಕೊಂಡಿದ್ದೀನಿ, ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ. ಸೊ ಇವಾಗ ಓಕೆನಾ ಅಂತ. ಸೊ ಸ್ನ್ಯಾಕ್ಸ್ಗೆ ಬಂದು ಒಂದು ಕಾಫಿನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಚೀಸ್ ಬರುತ್ತಲ್ಲ ಅದನ್ನು ತಂದು ಬ್ರೆಡ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಸ್ಪ್ರೆಡ್ ಮಾಡಿದ್ದೀನಿ ಇದ್ರ ಮೇಲೆ. ಸೊ ದಿಸ್ ಇಸ್ ಮೈ ಸ್ನ್ಯಾಕ್ಸ್ ಫಾರ್ ದ ಡೇ. ಟೇಸ್ಟ್ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ನಂದು ಶೂಟ್ ಎಲ್ಲ ಮುಗೀತು, ಅದಕ್ಕೆ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಬಿಸಿ ಬಿಸಿ ಕಾಫಿ, ಮಳೆ ವಿತ್ ಬ್ರೆಡ್.
ನಾಟ್ ಬ್ಯಾಡ್. ಎಷ್ಟು ಚೆನ್ನಾಗಿ ಅನಿಸುತ್ತೆ ಆಟ ಆಡ್ತಾವಳು ಬಂದು ಇವಳು. ಹಾಂ ಹಾಂ, ಅವಳೇ ಬಾಲ್ ತಂದ್ಕೊಟ್ಟು ಅವಳೇ ಆಟ ಆಡ್ತಾವಳೆ. ಹಾಂ, ಅವಳು ಏನಂತವಳು ಅರ್ಥ ಆಗಲಿಲ್ಲ. ಬಟ್ ಹ್ಞೂ ಹಾಂ, ಕ್ಯಾಚ್. ವೆಯ್ಟ್ ವೆಯ್ಟ್ ವೆಯ್ಟ್. ಲೆಲ್ ಕ್ಯಾಚ್. ಶಿ ಸೋ ಕ್ಯೂಟ್. ಹುಡ್ಕೊಂಬತ್ತಾಳೆ. ಹಾಂ, ಕ್ಯಾಚ್. ಕೆಲ್ಲ ಅಂದರೆ ಬಿಸಾಕು ಅಂತಾನ ಗೈಸ್. ಸೊ ಝೆಪ್ಟೋ ಇಂದ ಸ್ವಲ್ಪ ಐಟಮ್ಸ್ ತರಿಸಿದ್ದೀನಿ. ಇವತ್ತಂತೂ ಆಚೆಗಂತೂ ಹೋಗಲೇ ಇಲ್ಲ ಆಯ್ತಾ, ಏನು ತರಕ್ಕೆ ಹೋಗಲಿಲ್ಲ ಇವತ್ತು ಆಚೆಗೆ. ಸೊ ಇದೊಂದು ಮ್ಯಾಗಿ ಕೊರಿಯನ್ದು ಏನೋ ತರಿಸಿದ್ದೀನಿ, ನೂಡಲ್ಸು. ಆ್ಯಂಡ್ ಇದೊಂದು ಚಾಕೋ ಬೇಕ್ಸ್ ತರಿಸಿದ್ದೀನಿ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ. ಆ್ಯಂಡ್ ಈರುಳ್ಳಿ ಖಾಲಿಯಾಗಿದೆ, ಸ್ವಲ್ಪ ಇದೆ ಅದಕ್ಕೋಸ್ಕರ. ಆ್ಯಂಡ್ ಎಗ್ಸು. ಶುಂಠಿ ಎಷ್ಟು ಗೊತ್ತಾಯಿತು, ಜಸ್ಟ್ 11 ರೂಪೀಸ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಇದು ಒಂದು. ಆ್ಯಂಡ್ ಮೆಣಸಿನ್ಕಾಯಿ. ನಾನು ಅಂದ್ಕೊಂಡೆ ಒಂದೇ ಒಂದು ಕಟ್ಟು ಮೆಂತ್ಯ ಸೊಪ್ಪು ಅಂದರೆ 2 ಕಟ್ಟು ಕೊಡಿಸಿದ್ದಾರೆ. 24 ರೂಪೀಸ್ ಏನೋ ಇತ್ತು ಅಷ್ಟೇ ಆ್ಯಕ್ಚುಲಿ. ಸೊ 2 ಕಟ್ಟು ಬಂದಿದೆ. ಇವಾಗ 1 ಕಟ್ಟಲ್ಲಿ ದಾಲ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ತರಿಸಿದ್ದೀನಿ ಇವಾಗ. ಆ್ಯಂಡ್ ಜೊತೆಗೆ ಮಿಲ್ಕ್ ಕೂಡ ತರಿಸಿದೆ. ಅದು ಮಿಲ್ಕ್ ಆಲ್ರೆಡಿ ಏನಪ್ಪ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದಿದ್ದಾಯ್ತು ಅವಾಗಲೇ. ದಾಲ್ ಮಾಡೋಕ್ಕೆ ಮೆಂತ್ಯ ಸೊಪ್ಪು 1 ಕಟ್ಟು ಹಾಕ್ಕೊಂಡಿದ್ದೀನಿ. 1-2 ಚಿಕ್ಕ ಸೈಜ್ ಟೊಮೆಟೊ, ಹಾಗೆ ಹೆಸರು ಬೇಳೆನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿಗಳು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಕಿದ್ರೆ ಹಾಕೋಬೋದು, ನಾನು ಈರುಳ್ಳಿ ಏನೋ ಹಾಕ್ತಿಲ್ಲ. ಸ್ವಲ್ಪ ಆಯಿಲ್ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ, ಸಾಕು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡು ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಷ್ಟೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಶೂನ ಎಕ್ಸ್ಚೇಂಜ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಇದೆ ಅದು ಆ್ಯಕ್ಚುಲಿ. ಸೊ 6ಗೆ ಆರ್ಡರ್ ಮಾಡಿದ್ದೆ. 6 ಕೂಡ ಆಗಲಿಲ್ಲ ಅಂತ ಹೇಳ್ಬಿಟ್ಟು 5ಗೆ ಸೈಜ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇವಾಗ ಕರೆಕ್ಟಾಗಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಎಲ್ಲ ಎತ್ನಿಕ್ ವೇರ್ಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಸ್ಟ್ ಮೇ ಬಿ ಬಿಲೋ 300 ಅಥವಾ 300 ರೂಪೀಸ್ ಸಮಥಿಂಗ್ ಇರ್ಬೋದು ಅನ್ಕೋತೀನಿ, ನಾಟ್ ಶ್ಯೂರ್. ಟ್ರೈ ಮಾಡ್ತೀನಿ, ಲಿಂಕ್ನ ನೆನಪು ಮಾಡ್ಕೊಂಡು ಹಾಕ್ತೀನಿ. ಇಲ್ಲಾಂದರೆ ನೀವು ನನಗೆ ಹೇಳಿ, ನಾನು ಇಮಿಡಿಯೇಟಾಗಿ ಲಿಂಕ್ನ ನಿಮಗೆ ಕೊಡ್ತೀನಿ. ಸೊ ದಿಸ್ ಇಸ್ ದ ಒನ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್ ಡ್ರೆಸ್ಸು, ಬ್ಲೂ, ಇದ್ರ ಮೇಲಿರೋ ಎಲ್ಲ ಕಲರ್ ಡ್ರೆಸ್ ಹಾಕೊಂಡ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತದೆ. ನನ್ನ ಕಾಲ್ಗೆ ಕಾಣಿಸ್ತದೆ. ಸೊ ಕೊರಿಯನ್ ಮ್ಯಾಗಿ ತರಿಸಿದ್ನಲ್ಲ, ಅದನ್ನೇ ಮಾಡ್ಕೊಂಡು ತಿಂತಾ ಇದ್ದೀನಿ. ಒಂದು ಎಗ್ ಹಾಕೊಂಡಿದ್ದೀನಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡು ತಿಂತಾ ಇದ್ದೀನಿ. ಇದೇ ಸಾಕು ಅಂತ ಹೇಳ್ಬಿಟ್ಟು ಇದನ್ನೇ ನಾನು 4-5 ವಿಸಿಲ್ ಬಂದರೆ ಇದನ್ನ ಆಫ್ ಮಾಡ್ತೀನಿ. ಇಟ್ಸ್ ಡನ್, ಮುಗೀತು. ಆ್ಯಂಡ್ ಯಾ, ಸೊ ಇದನ್ನ ತಿಂದ್ಬಿಟ್ಟು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡೋದು. ಓಕೆ. ಸೊ ಫೈನಲಿ ದಾಲ್ ಎಲ್ಲ ರೆಡಿ ಮಾಡಿದ್ದಾಯಿತು. ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಇವಾಗ ಜಾಸ್ತಿ ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತು, ಒಬ್ಳಿಗೆ ಮಾಡ್ಕೊಂಡಿರೋದು. ಬಟ್ ಸ್ವಲ್ಪ ನಮ್ಮ ಕೊಲೀಗ್ಸಿಗೆ ತೊಗೊಂಡೋಗ್ತೀನಿ, ಯಾರೆಲ್ಲ ಪಿ ಜಿಲಿ ಸ್ಟೇ ಮಾಡ್ತಾರಲ್ಲ. ಸೊ ಅವರು ಸ್ವಲ್ಪ ಬಾಕ್ಸಲ್ಲಿ ಹಾಕೊಂಡು ತೊಗೊಂಡೋದ್ರೆ ಅವರು ಕೂಡ ತಿನ್ಕೋತಾರೆ. ಬೆಳಗ್ಗೆ ಮಧ್ಯಾಹ್ನಕ್ಕೆ ಅವರು ಪಿ ಜಿಗೆ ಹೋಗಿ ರೈಸ್ ಜೊತೆ ಸಾಂಬಾರು ಹಾಕೊಂಡು ತಿಂತಾರೆ. ಸೊ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ಸೊ ಇದು ಬಂದು ಲಾಸ್ಟ್ ವೀಕ್ ಬಟ್ಟೆ ಆಯಿತು. ಆಲ್ಮೋಸ್ಟ್ ವೀಕ್ಗಿಂತ ಜಾಸ್ತಿನೇ ಆಗಿರ್ಬೋದು ಅನ್ಕೋತೀನಿ. ಸೊ ಆವಾಗ ವಾಶ್ ಮಾಡಿ ಹಾಕಿರೋ ಬಟ್ಟೆಗಳು ಸ್ವಲ್ಪ ಅಂದ್ಕೊಂಡು ಅಲ್ಲೇ ಬಿಟ್ಟಿದ್ದೀನಿ. ಮುಖ ಒರೆಸೋ ಬಟ್ಟೆಗಳೆಲ್ಲ ಅಲ್ಲೇ ಇರ್ತದೆ. ಡೈರೆಕ್ಟಾಗಿ ಹಾಗೆ ತೊಗೊಳ್ಳೋದು ಮತ್ತು ವಾಶ್ಗೆ ಹಾಕೋದು ಹಂಗೆ ಮಾಡ್ತಿದ್ದೆ. ಕೆಲವೊಂದು ಬಟ್ಟೆನ ಹ್ಯಾಂಗಿಗೆ ಹಾಕ್ತೀನಿ, ಬಿಕಾಸ್ ಕೆಲವೊಂದು ಸಲ ಐರನ್ ಮಾಡೋಕ್ಕಾಗದೇ ಇದ್ದಾಗ ಈ ಶರ್ಟ್ನ ಸ್ಪೆಷಲಿ ಕಾಟನ್ ಬಟ್ಟೆಗಳನ್ನ ಅಲ್ಲಿ ಹ್ಯಾಂಗಿಗೆ ಹಾಕಿದಾಗ ಅದು ಹೆಂಗೋ ಗೊತ್ತಿಲ್ಲ, ಐರನ್ ಮಾಡಿರೋ ಥರನೇ ಇರುತ್ತೆ. ಎಷ್ಟೋ ಸಲ ಹಂಗೆ ಆಫೀಸ್ಗೆ ಹಾಕ್ಕೊಂಡು ಹೋಗಿದ್ದೀನಿ, ಗೊತ್ತೇ ಆಗಲ್ಲ ಐರನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದು ಶರ್ಟ್ ಮಾತ್ರ ಫೋಲ್ಡ್ ಮಾಡಿಟ್ರೆ ಮಾತ್ರ
ಮಾತ್ರ ಐರನ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಈ ಬಟ್ಟೆನೆಲ್ಲ ಇವತ್ತು ಜೋಡಿಸಿ ಎತ್ತಿಡಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ಸಂಡೇ ಎಲ್ಲ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಈ ಕೆಲಸ ಕೂಡ ಮುಗಿಸಿದ್ದಾಯಿತು. ಟೈಮ್ ಬಂದು 9:30 ಏನೋ ಆಗ್ತದೆ. ಬಾಲು ಹರ್ಬಲ್ಸ್ ಅವ್ರದ್ದು ಅದಾದಮೇಲೆ ಈ ಮಿನಿಮಲಿಸ್ಟ್ ಅವರ ಗ್ಲೈಕಾಲಿಕ್ ಆಸಿಡ್, ಇದನ್ನ ನೀವು ಬಾಡಿ ಡಾರ್ಕ್ನೆಸ್ ಎಲ್ಲಿರುತ್ತೋ ಅಲ್ಲಿ ಹಾಕೋಬೋದು. ನಾನು ಸ್ವಲ್ಪ ಅಂಡರ್ ಆರ್ಮ್ಗೆ ಅಪ್ಲೈ ಮಾಡ್ತೀನಿ. ನಾನು ಸದ್ಯಕ್ಕೆ ಅಂಡರ್ ಆರ್ಮ್ಗೆ ಇದೊಂದನ್ನೇ ಅಪ್ಲೈ ಮಾಡ್ತಿರೋದು, ಬೇರೆ ಏನೂ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಬಂದು ಬಾಡಿ ಲೋಷನ್. ಸ್ವಲ್ಪ ಜಾಸ್ತಿ ಹಾಕೋತೀನಿ. ಜಾಸ್ತಿ ಬಟ್ಟೆ ವಾಶ್ ಮಾಡೋರು, ಪಾತ್ರೆ ತೊಳೆಯೋದೆಲ್ಲ ಮಾಡ್ತಿದ್ರೆ ಜಾಸ್ತಿ ಸ್ವಲ್ಪ ನೈಟ್ ಹೊತ್ತು ಅಟ್ಲೀಸ್ಟ್ ಯಾವ್ದಾದ್ರು ಬಾಡಿ ಲೋಷನ್ ಹಚ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಕೈ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನನ್ನ ಕೈ ನೋಡಿದವರೆಲ್ಲ ಫಸ್ಟೇ ಹೇಳ್ಬಿಡ್ತಾರೆ, ಏನು ಇಷ್ಟು ಹುಡುಗನ ಥರ ಇದೆ ನಿನ್ನ ಕೈಗಳು ಇಷ್ಟೊಂದು ರಫು ಅಂತ. ಬಟ್ ರಿಯಾಲಿಟಿ ಯಾರಿಗೂ ಗೊತ್ತಿರಲ್ಲ. ಸೊ ಚಿಕ್ಕ ವಯಸ್ಸಿಂದ ಹೋಟ್ಲಲ್ಲಿ ಕೆಲಸ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಂದರೆ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡಿಂದ ಇಮ್ಯಾಜಿನ್ 2000 ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದ 2022ವರೆಗೂ ನಾನು ಆ ಥರ ಕೆಲಸ ಮಾಡಿದ್ದೀನಿ ಹೋಟ್ಲಲ್ಲಿ. ಆ್ಯಂಡ್ ಅದೆಷ್ಟು ಕೆಮಿಕಲ್ ಇರುತ್ತೆ, ನಾವು ಯೂಸ್ ಮಾಡೋಂಥ ಏನಂತಾರೆ ವಿಮ್ ಏನಂತಾರಪ್ಪ ಪಾತ್ರೆ ತೊಳೆಯೋ ಸೋಪ್ ಆಗಿರ್ಬೋದು, ವಿಮ್ ಆಗಿರ್ಬೋದು, ಅದು ಜೆಲ್ಲಲ್ಲಿ ಬರುತ್ತಲ್ಲ ಅದೆಲ್ಲ ಆಗಿರ್ಬೋದು, ಎಷ್ಟೊಂದು ಇರುತ್ತಲ್ವ. ಸೊ ಅದ್ರ ಜೊತೆಗೆ ಒಂದು 5-6 ಜನದ ಬಟ್ಟೆ ಒಗಿಬೇಕಾಗಿತ್ತು ನಾನು ಎವ್ರಿ ವೀಕು. ಸೊ ಅದಕ್ಕೋಸ್ಕರ ನನ್ನ ಕೈಗಳು ಆ ಥರ ತುಂಬ ರಫ್ ಆಗಿದೆ, ಹುಡುಗನ ಥರ ಕಾಣಿಸುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ದಿಸ್ ಇಸ್ ದ ರೀಸನ್ ಗೈಸ್. ಸೊ ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನೀವು ಗೊತ್ತಿಲ್ಲ ಎಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದೆ ನನ್ನ ಚೈಲ್ಡ್ಹುಡ್ಡು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನನ್ನ ಚೈಲ್ಡ್ಹುಡ್ಡು. ಒಂದು ದಿವಸ ಕುತ್ಕೊಂಡು ಮಾತಾಡೋಣ ಅದ್ರ ಬಗ್ಗೆ. ಸದ್ಯಕ್ಕೆ ಇಷ್ಟೇ. ಸೊ ಒಂದು ದಿವಸ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೆಂಗೆ ನನ್ನ ಲೈಫ್ ಹಿಂಗಾಯಿತು, ಹೆಂಗಿತ್ತು, ಏನು ಮಾಡ್ತಾಯಿದ್ದೀನಿ ಅದೆಲ್ಲ ಮಾತಾಡುವ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು.